Hello dear students, today in this video we are going to learn 5th standard lesson Nanna Desha Nanna Jana. Nanna Desha, Nanna means my, Desha country, and Nanna means my, Jana people, my country. Yeah, first para we will read. Namma Desha Bharata. Namma means our country is India. ನಾವು ಭಾರತೀಯರು, ವಿ ಆರ್ ಇಂಡಿಯನ್ಸ್. ನಾವು ಭಾರತೀಯರು, ವಿ ಆರ್ ಇಂಡಿಯನ್ಸ್. ಇದೊಂದು ಉಪಖಂಡವೂ ಹೌದು. ಎಸ್, ಇದು ಮೀನ್ಸ್ ಇಂಡಿಯಾ ಈಸ್ ಉಪಖಂಡ, ಸಬ್ ಕಾಂಟಿನೆಂಟ್. ಉಪಖಂಡ ಮೀನ್ಸ್ ಸಬ್ ಕಾಂಟಿನೆಂಟ್. ಆ್ಯಂಡ್ 3 ಕಡೆ ಸಾಗರ, 3 ಸೈಡ್, ಹಿಯರ್ ಹಿಯರ್ ಹಿಯರ್, 3 ಸೈಡ್ಸ್, 3 ಕಡೆ ಮೀನ್ಸ್ ಸೈಡ್. ಸಾಗರ ಈಸ್ ಓಷಿಯನ್. ಆ್ಯಂಡ್ ಒಂದು ಕಡೆ, ಒನ್ ಸೈಡ್ ಈಸ್ ಮಹಾಪರ್ವತ, ಅಬೋ ಮಹಾಪರ್ವತ, ನಾರ್ತ್. ದಿಸ್ ಸೈಡ್ ಮಹಾಪರ್ವತ ಈಸ್ ದೇರ್, ಮೌಂಟೇನ್. ಮಹಾಪರ್ವತ ಅದುವೇ ಹಿಮಾಲಯ, ದಟ್ ಈಸ್ ಮೌಂಟ್ ಎವರೆಸ್ಟ್, ಹಿಮಾಲಯ. ಅದುವೇ ಮಹಾಪರ್ವತ. ಒನ್ ಸೈಡ್ ಮಹಾಪರ್ವತ, 3 ಸೈಡ್ಸ್ ಸಾಗರ. ಇಂಡಿಯಾ ಈಸ್ ಸರೌಂಡೆಡ್ ಬೈ 3 sides water and 1 side big mountain, that is Maha means huge or big mountain, aduve Himalaya. 1 side Himalaya. ಈ ದೇಶವನ್ನು, ದಿಸ್ ಕಂಟ್ರಿ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು ಮೀನ್ಸ್ ಕಾಲಿಂಗ್. ದಿಸ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ. ನಮ್ಮ ದೇಶದ ವಿಸ್ತಾರ 33 ಲಕ್ಷ ಚದುರ ಕಿಲೋಮೀಟರ್ಗಳು. ಮೀನ್ಸ್ ಅವರ್ ಕಂಟ್ರಿ ಏರಿಯಾ ಈಸ್ 33 lakh square kilometer. This is our area is 33 lakh square chadura means square kilometer. So this is ಇದು ಕಾಶ್ಮೀರದಿಂದ, ಫ್ರಮ್ ನಾರ್ತ್, ಅಬೋ ನಾರ್ತ್, ಕಾಶ್ಮೀರದಿಂದ ಕನ್ಯಾಕುಮಾರಿ, ವೆಸ್ಟ್, ಲೈಕ್ ದಿಸ್, ನಾರ್ತ್ ಟು ಸೌತ್, ಹಿಯರ್ ಕಾಶ್ಮೀರ, ಹಿಯರ್ ಕನ್ಯಾಕುಮಾರಿ. ಆ್ಯಂಡ್ ಪಂಜಾಬದಿಂದ ಮಣಿಪುರ, ಪಂಜಾಬ, ವೆಸ್ಟ್ ಆ್ಯಂಡ್ ಈಸ್ಟ್. ದೇ ಆರ್ ಟೆಲ್ಲಿಂಗ್ ದಿಸ್ ಈಸ್ ಕವರ್ಡ್ ಬೈ ಅಬೋ ಕಾಶ್ಮೀರ ಆ್ಯಂಡ್ ಹಿಯರ್ ಕನ್ಯಾಕುಮಾರಿ, ಹಿಯರ್ ಪಂಜಾಬದಿಂದ ಆ್ಯಂಡ್ ಮಣಿಪುರ, ಲೈಕ್ ದಿಸ್ ಕವರ್ಡ್ ಬೈ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ದೆನ್ ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರೂ ಇದ್ದಾರೆ. ಹಿಯರ್ for this Indian map you can see for the reference north, south, east and west, and also you can see the what are the things comes here in Indian map. Okay, now we will move to the next para. Okay, illi this para, second para we are reading, right? ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರೂ ಇದ್ದಾರೆ. ಮತ ಮೀನ್ಸ್ ಹಿಯರ್, ಮತ ಮೀನ್ಸ್ ರಿಲಿಜಿಯನ್. ಹಿಯರ್ ಮೆನಿ ರಿಲಿಜಿಯನ್ಸ್ ಆರ್ ದೇರ್. ದೋಸ್ ಆರ್ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಹಿಯರ್ ಮೆನಿ ಪೀಪಲ್ ಆರ್ ದೇರ್ ಹೂ ಸ್ಪೀಕ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಭಾಷೆ ಮೀನ್ಸ್ ಲ್ಯಾಂಗ್ವೇಜ್, ಭಾಷೆ ಮೀನ್ಸ್ ಲ್ಯಾಂಗ್ವೇಜ್. ವಾಟ್ ಆರ್ ದ ಲ್ಯಾಂಗ್ವೇಜಸ್? ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಸ್ಪೀಕಿಂಗ್ ಪೀಪಲ್ಸ್ ಆಲ್ಸೋ ದೇರ್. ಬಹುಧರ್ಮ, ಡಿಫ್ರೆಂಟ್ ರಿಲಿಜಿಯನ್ಸ್. ಬಹು ಮೀನ್ಸ್ ಮೆನಿ ರಿಲಿಜಿಯನ್ಸ್, ಬಹು ಭಾಷೆ. ಬಹು ಮೀನ್ಸ್ ಮೆನಿ ಲ್ಯಾಂಗ್ವೇಜಸ್, ಮೆನಿ ರಿಲಿಜಿಯನ್ಸ್, ಮೆನಿ ಲ್ಯಾಂಗ್ವೇಜಸ್. ಬಹುವೇಷ, ಬಹು ಮೀನ್ಸ್ ಮೆನಿ, like Vesha means dresses usually, but
many different categories of vesha. Vesha means dressing. So many varieties of languages, religions also there. ಹೊಂದಿರುವ ದೊಡ್ಡ ದೇಶ ನಮ್ಮದು. ಸೊ ದಿಸ್ country includes all these different varieties of people. So it is a dodda desha. This is a big nation. Dodda means big, big nation. Ee jana shanti priyaru. Indians are, ee jana means people. Here peoples are like, they like peace, shanti, shanti, peace. Shanti means priyaru means they are peace lovers. Vishala manobhavadavaru. Vishala means big hearted or open minded. Manobhava means open minded people are there here. Jati mata bhashe meeridavaru means there is no limitation, there is no restriction in jati mata bhashe. Jati means caste, mata religion and languages. There is no meeridavaru. No, behind all these differentiation also we are one. Diversity in unity. So we are one, even though we speak different languages and different caste and religion also, we all are same and we are all one. Indians, we are all are Indians. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ. ನದಿಗಳು, ನದಿ ಮೀನ್ಸ್ ರಿವರ್, ಗಳು ಮೀನ್ಸ್ ಪ್ಲೂರಲ್ ಫಾರ್ಮ್, ನದಿಗಳು ರಿವರ್ಸ್. ಹರಿಯುತ್ತವೆ means flowing. Here in India, what are the rivers are flowing? Ganga, Yamuna, Sindhu, Kaveri, Krishna, Godavari, ಮುಂತಾದ means etc. ಬದುಕಿನ ಭೂಮಿಗೆ ನೀರುಣಿಸುತ್ತವೆ. ಭೂಮಿ means earth. They are giving water to the earth because for life we need water. So these rivers are giving water to the earth. ಕರಾವಳಿ, ಕೋಸ್ಟಲ್ ಏರಿಯಾ. ಕರಾವಳಿಯು ಸಾಗರದ ಚಲುವಿನಿಂದ ತುಂಬಿದೆ. ಕೋಸ್ಟಲ್ ಏರಿಯಾ ಈಸ್ ಬ್ಯೂಟಿಫುಲ್ ಬಿಕಾಸ್ ಆಫ್ ಸಾಗರ, ಓಷನ್, ಬಿಕಾಸ್ ಆಫ್ ಸಾಗರ ಚಲುವಿನಿಂದ. ಇಟ್ ಈಸ್ ಫಿಲ್ಡ್ ವಿತ್ ಬ್ಯೂಟಿ ಆಫ್ ಓಷನ್. ತುಂಬಿದೆ ಮೀನ್ಸ್ ಫಿಲ್ಡ್. ಇಟ್ ಈಸ್ ಫಿಲ್ಡ್ ವಿತ್ ಬ್ಯೂಟಿ ಆಫ್ ಓಷನ್. ದಕ್ಷಿಣ ಪೀಠವು ಫಲವತ್ತಾದ ಭೂಮಿ. ಫಲವತ್ ಮೀನ್ಸ್ ಫರ್ಟೈಲ್, ಗುಡ್ ಫಾರ್ ಅಗ್ರಿಕಲ್ಚರ್. ಫಲವತ್ತಾದ ನಾಡು. ದಕ್ಷಿಣ ಪೀಠ ಭೂಮಿ ಮೀನ್ಸ್ ಅರ್ತ್. ದಕ್ಷಿಣ ಪೀಠ ಈಸ್ ದ ಫಲವತ್ತಾದ ನಾಡು. ನಾಡು ಮೀನ್ಸ್ ಲ್ಯಾಂಡ್. ಸೊ ದಕ್ಷಿಣ ಪೀಠ ಈಸ್ ಎ ಫರ್ಟೈಲ್ ಲ್ಯಾಂಡ್. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ಸೊ ದಿಸ್ ಫರ್ಟೈಲ್ ಲ್ಯಾಂಡ್ ಈಸ್ ಕವರ್ಡ್ ಬೈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ, ಈಸ್ಟರ್ನ್ ಘಾಟ್ ಆ್ಯಂಡ್ ವೆಸ್ಟರ್ನ್ ಘಾಟ್. ಪಶ್ಚಿಮ, ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಆರ್ ಕವರ್ಡ್. ಇದು ಹಚ್ಚು ಹಸಿರಿನ ಕಾಡು. ದಿಸ್ ಈಸ್ ಡಾರ್ಕ್ ಗ್ರೀನ್. ಹಸಿರು ಮೀನ್ಸ್ ಗ್ರೀನ್, ಹಚ್ಚು ಹಸಿರು ಮೀನ್ಸ್ ಡಾರ್ಕ್ ಗ್ರೀನ್. ಕಾಡು ಫಾರೆಸ್ಟ್. ಕಾಡು ಮೀನ್ಸ್ ಫಾರೆಸ್ಟ್, ಡಾರ್ಕ್ ಗ್ರೀನ್ ಫಾರೆಸ್ಟ್. ಇಲ್ಲಿ ಹಿಯರ್ ಇನ್ ದಿಸ್ ಡಾರ್ಕ್ ಫಾರೆಸ್ಟ್ ವಿ ಫೈಂಡ್ ಸಮ್ animals. What are they? ಹುಲಿ, ಸಿಂಹ, ಆನೆ, ಚಿರತೆ, ಜಿಂಕೆ, ಚಿರತೆ ಮುಂತಾದ ವನ್ಯ ಮೀನ್ಸ್ ವೈಲ್ಡ್ animals. ಜೀವಿಗಳು ಮೀನ್ಸ್ animals, wild animals. What are the wild animals here? ಹುಲಿ ಟೈಗರ್ಸ್, ಸಿಂಹ ಲಯನ್, ಆನೆ ಎಲಿಫೆಂಟ್, ಜಿಂಕೆ ಡೀರ್, ಚಿರತೆ ಚಿತಾ. These animals we find. Next para. ಜನಗಣ ಮನ, ಇದು ನಮ್ಮ ರಾಷ್ಟ್ರಗೀತೆ. ದಿಸ್ ಈಸ್ ರಾಷ್ಟ್ರಗೀತೆ ಮೀನ್ಸ್ ವಾಟ್? ರಾಷ್ಟ್ರಗೀತೆ ಮೀನ್ಸ್ ನ್ಯಾಷನಲ್ ಆ್ಯಂಥಮ್. ವಾಟ್ ಈಸ್ ಅವರ್ ನ್ಯಾಷನಲ್ ಆ್ಯಂಥಮ್? ಎಸ್, ದಿಸ್ ಈಸ್ ಜನಗಣ ಮನ, ನ್ಯಾಷನಲ್ ಆ್ಯಂಥಮ್ ರಿಟನ್ ಬೈ. ಈ ಗೀತೆಯನ್ನು, ದಿಸ್ ಸಾಂಗ್ ಬರೆದವರು ರಿಟನ್ ಬೈ ರವೀಂದ್ರನಾಥ್ ಠಾಗೋರ್.
ಜನಗಣ ಮನ is our national anthem and it is written by ರವೀಂದ್ರನಾಥ್ ಠಾಗೋರ್. ಇದು ಭಾರತದ ದೇಶವನ್ನು ಬಣ್ಣಿಸುತ್ತದೆ. ದಿಸ್ ಸಾಂಗ್ ಡಿಸ್ಕ್ರೈಬ್ಸ್ ಅಬೌಟ್ ಇಂಡಿಯಾ ಆ್ಯಂಡ್ ಮತ್ತು ಭಾರತೀಯರಿಗೆ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಮೀನ್ಸ್ ಫಾರ್ ಇಂಡಿಯನ್ಸ್ ಜಯವನ್ನು ಕೋರುತ್ತದೆ. ಇಟ್ ವಿಶಸ್ ವಿಕ್ಟರಿ, ಜಯ ಮೀನ್ಸ್ ವಿಕ್ಟರಿ ಟು ದ ಇಂಡಿಯನ್ಸ್. ವಂದೇ ಮಾತರಂ, ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆ ಈಸ್ ಕಾಲ್ಡ್ ಆಸ್ ಪೆಟ್ರಿಯಾಟಿಕ್ ಸಾಂಗ್. ಪೆಟ್ರಿಯಾಟಿಕ್ ಸಾಂಗ್, ಗೀತೆ ಮೀನ್ಸ್ ಸಾಂಗ್, ಪೆಟ್ರಿಯಾಟಿಕ್ ಸಾಂಗ್. ಅವರ್ ಪೆಟ್ರಿಯಾಟಿಕ್ ಸಾಂಗ್ ಮೀನ್ಸ್ ದೇಶಭಕ್ತಿ ಗೀತೆ ಯಾವುದು? ವಂದೇ ಮಾತರಂ. ಇದನ್ನು ಬರೆದವರು, ದಿಸ್ ಇಸ್ ರಿಟನ್ ಬೈ ಬಂಕಿಮ್ ಚಂದ್ರ ಚಟರ್ಜಿ. ರಿಟನ್ ಬೈ ಬಂಕಿಮ್ ಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರವಾಗಿಸಿ. ಇಟ್ ಟೆಲ್ಸ್ ಅಬೌಟ್ ಅಫೆಕ್ಷನ್, ಲವ್ ಅಬೌಟ್ ಅವರ್ ಕಂಟ್ರಿ. ನೆಕ್ಸ್ಟ್ ಪ್ಯಾರಾ. ನಮ್ಮ ದೇಶದ ಬಾವುಟ, ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಬಾವುಟ ಮೀನ್ಸ್ ಫ್ಲ್ಯಾಗ್. ಅವರ್ ಫ್ಲ್ಯಾಗ್ ಇನ್ಕ್ಲೂಡ್ಸ್ 3 colors. It is made up of 3 colors. ಕೇಸರಿ, saffron, ತ್ಯಾಗದ ಸಂಕೇತ. ಕೇಸರಿ ಮೀನ್ಸ್ saffron color. This indicates ತ್ಯಾಗ means sacrifice. This shows sacrifice. And ಬಿಳಿ, ಬಿಳಿ means white. ಬಿಳಿ means white. It indicates shanti. Shanti means peace. It indicates peace. ಬಿಳಿ, white indicates ಶಾಂತಿ. ಹಸಿರು ಸಮೃದ್ಧಿಯ ಸೂಚಕ. ಸಮೃದ್ಧಿ ಮೀನ್ಸ್ ಪ್ರಾಸ್ಪರಿಟಿ. ಪ್ರಾಸ್ಪರಿಟಿ. ಹಸಿರು ಮೀನ್ಸ್ ಗ್ರೀನ್. ಗ್ರೀನ್ ಶೋಸ್ ಪ್ರಾಸ್ಪರಿಟಿ, ಸಮೃದ್ಧಿ. ವೆಲ್ತ್ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ. ಚಕ್ರ ಮೀನ್ಸ್ ವೀಲ್. ವೀಲ್. ಇನ್ ಬಿಟ್ವೀನ್ ದೀಸ್ 3 colors, blue chakra is, wheel is there. That is ಧರ್ಮ ಚಕ್ರ. ದಟ್ ಈಸ್ ಕಾಲ್ಡ್ ಆಸ್ ಧರ್ಮ ಚಕ್ರ. ಪ್ರಗತಿಯ ಸಂಕೇತ. ಪ್ರಗತಿ ಮೀನ್ಸ್ ಪ್ರಾಸ್ಪರಿಟಿ. ಇಟ್ ಇಂಡಿಕೇಟ್ಸ್ ಪ್ರಾಸ್ಪರಿಟಿ ಸೈನ್. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ಹೆಮ್ಮೆ ಮೀನ್ಸ್ ಪ್ರೌಡ್ ಫ್ಲ್ಯಾಗ್. ಹೆಮ್ಮೆ. ದಿಸ್ ಈಸ್ ಅವರ್ ಪ್ರೌಡ್ ಫ್ಲ್ಯಾಗ್. ಈ ನಾಡಿನ ರಕ್ಷಣೆಗಾಗಿ, ಟು ಪ್ರೊಟೆಕ್ಟ್ ದಿಸ್ ಕಂಟ್ರಿ, ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಮೆನಿ ಸ್ಯಾಕ್ರಿಫೈಡ್ ದೇರ್ ಲೈಫ್ ಬಿಕಾಸ್ ಟು ಪ್ರೊಟೆಕ್ಟ್ ದಿಸ್ ನೇಷನ್. ಅವರುಗಳಲ್ಲಿ ಮೀನ್ಸ್ ಇನ್ ದೋಸ್, ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮ ಫ್ರೀಡಮ್ ಫೈಟರ್. ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಮೀನ್ಸ್ ಮೆನಿ ಅದರ್ಸ್ ಆಲ್ಸೋ ಸ್ಯಾಕ್ರಿಫೈಡ್ ದೇರ್ ಲೈಫ್ ಟು ಪ್ರೊಟೆಕ್ಟ್ ದಿಸ್ ಲ್ಯಾಂಡ್. ಅನೇಕ ತಾಯಂದಿರು. ತಾಯಿಯಂದಿರು ಮೀನ್ಸ್ ಮದರ್ಸ್. ಮೆನಿ, ಅನೇಕ ಮೀನ್ಸ್ ಮೆನಿ. ಮೆನಿ ಮದರ್ಸ್ ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ಮೆನಿ ಮದರ್ಸ್ ಗೇವ್ ದೇರ್ ಚಿಲ್ಡ್ರನ್ ಆ್ಯಸ್ ಎ ಗಿಫ್ಟ್ ಟು ಪ್ರೊಟೆಕ್ಟ್ ದಿಸ್ ನೇಷನ್. ಇನ್ ಆರ್ಮಿ ವಿ ಕ್ಯಾನ್ ಫೈಂಡ್ ಮೆನಿ ಪೀಪಲ್ ಆರ್ ವರ್ಕಿಂಗ್. ಸೊ we have to be respectful to those people who protect our nation. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳ ಬೀಡು ಭಾರತ. ಭಾರತ ಈಸ್ ದ ಕವಿಗಳು ಮೀನ್ಸ್ ಪೋಯೆಟ್. ವಾಟ್ ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ ವೇರ್ ದೇರ್ ಇನ್ ದಿಸ್ ಭಾರತ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ಮಹಾತ್ಮ ಮೀನ್ಸ್ great souls in this country. Many great souls were there. Buddha, like Buddha, Basava, Allama, Gandhi, Ambedkar, etc. Vivekananda, Aravindara Gudidu. Gudu means nest or house. This is the house. Vivekananda, Aravinda were there in this India. ಈ ನಾಡಿನ ರೈತ, ಈ ನಾಡಿನ ಸೈನಿಕ, ನಮ್ಮ ದೇಶದ ಸ್ತಂಭಗಳು, ಪಿಲ್ಲರ್ಸ್ in this country. ರೈತ means farmer and ಸೈನಿಕ army or soldier. You can tell soldier also. ನಮ್ಮ ದೇಶದ ಆಧಾರ
ಸ್ತಂಭಗಳು ಮೀನ್ಸ್ ಪಿಲ್ಲರ್ಸ್ ಫಾರ್ ಅವರ್ ಕಂಟ್ರಿ. ಸೊ ಟೋಟಲಿ ವಾಟ್ ವಿ ಲರ್ನ್ಡ್ ಇನ್ ನನ್ನ ದೇಶ ನನ್ನ ಜನ ಈಸ್ our country is India and we are Indians and this is one continent, subcontinent. ಉಪಖಂಡವೂ ಹೌದು, ಇದು ಒಂದು ಉಪಖಂಡವೂ ಹೌದು. 3 ಕಡೆ ಸಾಗರದಿಂದ ಕೂಡಿದೆ, ಒಂದು ಕಡೆ ಹಿಮಾಲಯ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಅಂತ ಕೂಡ ಕರೀತಾರೆ. 33 ಲಕ್ಷ ಚದುರ ಕಿಲೋಮೀಟರ್ ವಿಸ್ತಾರ. ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬದಿಂದ ಮಣಿಪುರದವರೆಗೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರಿದ್ದಾರೆ. ಇಲ್ಲಿ ಪಂಜಾಬಿ, ಬಂಗಾಳಿ, ಮರಾಠಿ, ತೆಲುಗು, ತಮಿಳು ಭಾಷೆಗಳಿದೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ದೊಡ್ಡ ದೇಶ ನಮ್ಮದು. ಶಾಂತಿಪ್ರಿಯ ದೇಶ, ವಿಶಾಲ ಮನೋಭಾವವನ್ನು ಹೊಂದಿದಂತಹ ದೇಶ. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧೂರ, ಕಾವೇರಿ, ಕೃಷ್ಣ, ಗೋದಾವರಿ ನದಿಗಳು ಹರಿಯುತ್ತಿವೆ. ಭೂಮಿ ಫಲವತ್ತಾದ ಭೂಮಿ ಇದೆ. ಸಾಗರದಿಂದ ಕರಾವಳಿ ಸಾಗರದಿಂದ ಚೆಲುವಿನಿಂದ ಕೂಡಿದಂತಹ ಈ ನಾಡು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳಿಂದ ಕೂಡಿದೆ. ಇಲ್ಲಿ ಹುಲಿ, ಸಿಂಹ, ಆನೆ, ಚಿರತೆ ಮುಂತಾದ ವನ್ಯಜೀವಿಗಳಿದೆ. ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಇದನ್ನು ಬರೆದವರು ರವೀಂದ್ರನಾಥ್ ಠಾಗೋರ್. ಆ್ಯಂಡ್ ನಮ್ಮ ಪೆಟ್ರಿಯಾಟಿಕ್ ಸಾಂಗ್, ದೇಶಭಕ್ತಿ ಗೀತೆ ವಂದೇ ಮಾತರಂ, ಇದನ್ನು ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ, ಕೇಸರಿ, ಬಿಳಿ, ಹಸಿರು, ನಡುವೆ ನೀಲಿ ಚಕ್ರ. ಇದು ನಮ್ಮ ಪ್ರಗತಿಯ ಸಂಕೇತ. ಈ ನಾಡಿನ ರಕ್ಷಣೆಗಾಗಿ ತುಂಬ ಜನ ತಮ್ಮ ಜೀವವನ್ನು ಬಲಿದಾನವಾಗಿ ಕೊಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ಆ್ಯಂಡ್ ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇವರೆಲ್ಲ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ, ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ವೀರರು. ಹಾಗೆ ಕವಿಗಳು ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಇವರೆಲ್ಲ ಮೊದಲಾದ ಕವಿಗಳಿದ್ದಂತಹ ನಾಡು ನಮ್ಮದು. ನಮ್ಮ ಮಹಾತ್ಮರ ಹುಟ್ಟಿದಂತಹ ನಾಡು. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್, ಅರವಿಂದ ಮತ್ತು ವಿವೇಕಾನಂದರ ಗೂಡಿದು. ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಮಹಾತ್ಮರ ಬಗ್ಗೆ ಹೇಳಿದ್ದಾರೆ. ನಮ್ಮ ದೇಶದ ಆಧಾರ ಸ್ತಂಭ, ಪಿಲ್ಲರ್ಸು ರೈತ ಮತ್ತು ಸೈನಿಕ ಅಂತ ಹೇಳ್ತಾ ಈ ನನ್ನ ದೇಶ ನನ್ನ ಜನ ಅನ್ನೋ ಒಂದು ಪಾಠವನ್ನು ವಿ ಆರ್ ಎಂಡಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್.